ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾಸ್ ದರ ಏರಿಕೆಯಿಂದ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. 2 ದಿನಗಳಿಂದ ಸರಿಯಾಗಿ ಸರಬರಾಜು ಆಗ್ತಾ ಇಲ್ಲ. ಹೋಟೆಲ್ನಲ್ಲಿ ಅರ್ಧದಷ್ಟು ತಿಂಡಿಯನ್ನೇ ರೆಡಿ ಮಾಡಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಹೋಟೆಲ್ ಮಾಲೀಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸಿಲಿಂಡರ್ಗಳನ್ನ ಕೇಳಿದ್ರೆ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಆದ್ರೆ ಹೋಟೆಲ್ ಮುಚ್ಚಬೇಕಾಗುತ್ತೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸರಿಯಾದ ಸಮಯಕ್ಕೆ ಗ್ಯಾಸ್ ಪೂರೈಕೆ ಆಗಿಲ್ಲ ಅಂತಂದ್ರೆ ಇನ್ನು ಹೋಟೆಲಲ್ಲಿ ಯಾವ ರೀತಿಯಾಗಿ ಅಡಿಗೆ ತಿಂಡಿಯನ್ನ ಮಾಡೋದಕ್ಕೆ ಸಾಧ್ಯ? ಹಳೆ ಸಂಪ್ರದಾಯಕ್ಕೆ ವಾಪಸ್ ಹೋಗ್ಬೇಕಾಗುತ್ತೋ ಏನೋ. ಈ ಸಂಬಂಧ ನಮ್ಮ ಪ್ರತಿನಿಧಿ ಸುರೇಶ್ ಬಿ ಹೋಟೆಲ್ ಮಾಲೀಕರ ಜೊತೆ ನಡೆಸಿರುವಂತಹ ಚಿಟ್ ಚಾಟ್ ನಿಮ್ಮ ಮುಂದೆ. ಪಶ್ಚಿಮ ಏಷ್ಯಾ ರಾಷ್ಟ್ರಗಳ ಸಂಘರ್ಷದಿಂದಾಗಿ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ಗೆ 115 ರೂಪಾಯಿ ಏರಿಕೆ ಆಗಿದ್ರೆ ಮನೆ ಬಳಕೆಯ ಸಿಲಿಂಡರ್ಗೆ ಸುಮಾರು 60 ರೂಪಾಯಿ ಏರಿಕೆ ಆಗಿದೆ. ಬಹಳ ಮುಖ್ಯವಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಏನು ಪೂರೈಕೆ ಆಗಬೇಕಾಗಿದ್ದಂತಹ ಕಮರ್ಷಿಯಲ್ ಸಿಲಿಂಡರ್ಗಳಲ್ಲಿ ಬಹಳ ವ್ಯತ್ಯಯ ಆಗಿದೆ. ಇದೀಗ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ರೆ, ಮತ್ತೊಂದು ಕಡೆ ಗೃಹಿಣಿಯರು ಏರಿಕೆ ಆದಂತಹ ಸುಮಾರು 60 ರೂಪಾಯಿ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದಾರೆ. ನಾನು ಮೈಸೂರಿನ ಅಗ್ರಹಾರದಲ್ಲಿರ್ತಕ್ಕಂಥ ಶ್ರೀ ಲಕ್ಷ್ಮಿ ಟಿಫಾನಿಸ್ ನಲ್ಲಿ ನಾನಿದ್ದಾರೆ. ಹೋಟೆಲ್ಗೆ ಪೂರೈಕೆ ಆಗುವಂತಹ ಕಮರ್ಷಿಯಲ್ ಸಿಲಿಂಡರ್ ನ ಏನು ಪ್ರಮಾಣ ಒಂದೇ ದಿನಕ್ಕೆ ದಿಢೀರ್ ಕುಸಿತವಾಗಿದೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಕಮರ್ಷಿಯಲ್ ಸಿಲಿಂಡರ್ ನ ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಆಗ್ತಾ ಇರಲಿಲ್ಲ. ಆದ್ರೆ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧ ಸಂಘರ್ಷದಿಂದಾಗಿ ಈ ಅನಿಲ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗಿರ್ತಕ್ಕಂತಹ ಪರಿಣಾಮ ಏನು ಹೋಟೆಲ್ಗಳಿಗೆ ಪೂರೈಕೆ ಆಗಬೇಕಾದಂತಹ ಗ್ಯಾಸ್ ಸಿಲಿಂಡರ್ ನ ಪ್ರಮಾಣದಲ್ಲೂ ಕೂಡ ಇಳಿಕೆ ಆಗಿದೆ. ಹೀಗಾಗಿ ಮೈಸೂರಿನ ಹಲವು ಹೋಟೆಲ್ಗಳಲ್ಲಿ ದಿನನಿತ್ಯ ಪೂರೈಕೆ ಆಗಬೇಕಾಗಿದ್ದಂತಹ ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಪೂರೈಕೆ ಆಗೋ ನಿಟ್ಟಿನಲ್ಲಿ ಅವು ಕೂಡ ವ್ಯತ್ಯಾಸ ಕೂಡ ಆಗಿದೆ. ಸಿಲಿಂಡರ್ ನ ಏನು ಇಷ್ಟು ದಿನಗಳ ಕಾಲ ಯಾವುದೇ ರೀತಿಯಾದಂತಹ ವ್ಯತ್ಯಯ ಇಲ್ಲದೆ ಪೂರೈಕೆ ಮಾಡ್ತಾ ಇದ್ದಂತಹ ಏನು ಗ್ಯಾಸ್ ಸಿಲಿಂಡರ್ಗಳು ಕೂಡ ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಕೂಡ ಪೂರೈಕೆ ಆಗದ ಪರಿಣಾಮ ಹೋಟೆಲ್ ಮಾಲೀಕರು ಕೂಡ ಕಂಗಾಲಾಗಿದ್ದಾರೆ. ಜೊತೆಗೆ ಹೋಟೆಲ್ನಲ್ಲಿ ಏನು ತಿಂಡಿಯ ದರವನ್ನು ಕೂಡ ಏರಿಸುವ ನಿಟ್ಟಿನಲ್ಲೂ ಕೂಡ ಹೋಟೆಲ್ ಮಾಲೀಕರು ಕೂಡ ಮುಂದಾಗ್ತಾ ಇರುವಂತದ್ದು ಆ ಒಂದು ಚಿಂತನೆಯಲ್ಲೂ ಕೂಡ ಹೋಟೆಲ್ ಮಾಲೀಕರು ಇದ್ದಾರೆ. ನನ್ನೊಟ್ಟಿಗೆ ಹೋಟೆಲ್ ಮಾಲೀಕರಾಗಿರ್ತಕ್ಕಂಥ ಲಕ್ಷ್ಮಿ ಟಿಫಾನಿಸ್ ನ ಮಾಲೀಕರಾಗಿರ್ತಕ್ಕಂಥ ಮಲ್ಲೇಶ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಯಾವ ರೀತಿ ಇದೆ ಈ ಎಫೆಕ್ಟ್? ಈಗ ಬೆಲೆ ಏರಿಕೆ ಆಯ್ತು, ಅದಾದ ಬಳಿಕ ಪೂರೈಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಿದ್ಯಾ? ಏನ್ ಸಮಸ್ಯೆ ಆಗ್ತಾ ಇದೆ? ಗ್ಯಾಸೇ ಸಿಗ್ತಾ ಇಲ್ಲಲ್ಲ, ಗ್ಯಾಸೇ ಸಿಗ್ತಾ ಇಲ್ಲ. ಏನು ಎಲ್ಲ ರೇಟ್ಗಳು ಜಾಸ್ತಿ ಆಗೋದಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಗ್ಲಿಲ್ಲ ಅಂದ್ರೆ ಹೋಟ್ಲ್ ಕ್ಲೋಸ್ ಮಾಡ್ಬೇಕಾಯ್ತದೆ. ಈಗ ಮೊದಲು ಯಾವ ರೀತಿ ಪರಿಸ್ಥಿತಿ ಇತ್ತು ಸರ್? ನೀವು ಫೋನ್ ಮಾಡಿದ ತಕ್ಷಣ ಬಂದ್ ಆಗ್ತಾ ಇದ್ರಾ? ನೀವು ಯಾವ ರೀತಿ ಬುಕ್ ಮಾಡ್ತಾ ಇದ್ರಿ? ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇತ್ತು? ಮಾಮೂಲಿ ಬರ್ತಾ ಇದ್ವು, ಡೈಲಿ ಬರೋದು ಬರ್ತಾ ಇತ್ತು. ಈಗ ಎಲ್ಲಿ ಬರ್ತಾ ಇಲ್ಲ. ಫೋನ್ ಮಾಡಿದ್ರು ಇನ್ನೂ ಸ್ಟಾಕ್ ಬಂದಿಲ್ಲ ಅಂತಾರೆ, ಗ್ಯಾಸೇ ಸಿಗ್ತಾ ಇಲ್ಲ. ಈಗ ನೀವು ಕಮರ್ಷಿಯಲ್ ಸಿಲಿಂಡರ್ ಎಷ್ಟು ಬಳಸ್ತಾ ಇದ್ರಿ ದಿನನಿತ್ಯ? ಈಗ ನಿಮ್ಗೆ ಎಷ್ಟು ನೀಡ್ ಇದೆ? ಗ್ಯಾಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಮುಂದೆ ಏನ್ ಮಾಡಬಹುದು ಅಂತ? ಯಾಕಂದ್ರೆ ಬೆಲೆ ಏರಿಕೆಯಿಂದಾಗಿ ಈ ತಿಂಡಿ ದರದಲ್ಲೂ ಕೂಡ ಪರಿಷ್ಕರಣೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಆ ಬಗ್ಗೆ ಚಿಂತನೆ ಕೂಡ ನಡೆದಿದೆ ಹೇಗೆ ಅಂತ? ನಡೀತಾ ಇದೆ. ಇಲ್ಲಾಂದ್ರೆ ಹೋಟ್ಲ್ ಬಾಗ್ಲಾಕ್ಬೇಕಾಯ್ತದೆ, ಏನು ಮಾಡಕ್ಕಾಗಲ್ಲ. ಎಲ್ಲ ಗ್ಯಾಸಿಂದ ಹಿಡಿದು ಎಲ್ಲ ಪ್ರತಿಯೊಂದು ಜಾಸ್ತಿ ಆಗ್ಬಿಟ್ಟಿದೆ. ಗ್ಯಾಸ್ ಸಿಗ್ತಾನೆ ಇಲ್ಲಲ್ಲ. ಈಗ ಡೈಲಿ ನಮ್ಗೆ 1-2 ಬೇಕಾಯ್ತದೆ, ಗ್ಯಾಸ್ ಸಿಗ್ತಾ ಇಲ್ಲ. ಸಿಕ್ಲಿಲ್ಲ ಅಂದ್ರೆ ಕ್ಲೋಸ್ ಮಾಡ್ಬೇಕಾಯ್ತದೆ, ತೊಂದರೆ ಆಯ್ತದೆ ಎಲ್ಲ. ಇಷ್ಟಪಡ್ತೀರಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದಂತ ಈ ಒಂದು ಬೆಳವಣಿಗೆಯಿಂದಾಗಿ ಹೋಟೆಲ್ ಮಾಲೀಕರಿಗೆ ಅಲ್ಲದೆ ಗ್ರಾಹಕರಿಗೂ ಕೂಡ ಇದು ಬಿಸಿ ತಟ್ಟಿದೆ ಅಂತ? ಹೌದು, ಭಾರಿ ಕಷ್ಟ ಆಗಿದೆ. ಹೋಟೆಲ್ ಮಾಲೀಕರಿಗೆ, ಗ್ರಾಹಕರಿಗೆ ಎಲ್ಲರಿಗೂ ಬಿಸಿ ತಟ್ಟಿದೆ ಇದು. ಹೌದು, ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕು. ಇದು ಹೋಟೆಲ್ ಮಾಲೀಕ ಮಲ್ಲೇಶ್ ಅವರ ಮಾತು. ಬಹಳ ಮುಖ್ಯವಾಗಿ ನಮಗೆ ಹೋಟೆಲ್ಗೆ ದಿನನಿತ್ಯ ಬೇಕಾದಂತಹ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಿದೆ. ಕಳೆದ 2 ದಿನಗಳಿಂದ ಗ್ಯಾಸ್ ಸಿಲಿಂಡರ್ನ ಪೂರೈಕೆಯಲ್ಲಿ ನಾವು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಅರ್ಧಕ್ಕರ್ಧ ತಿಂಡಿಯನ್ನ ನಾವು ಮಾಡಿಲ್ಲ. ಮುಂದೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಏನು ಹೋಟೆಲ್ ಕೂಡ ಬಂದ್ ಮಾಡುವ ಪರಿಸ್ಥಿತಿ ಬಂದ್ರೂ ಬರ್ಬೋದು. ಹೀಗಾಗಿ ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಅಂತೇಳಿ ಹೋಟೆಲ್ ಮಾಲೀಕರು ಕೇಳ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.